ದೆಹಲಿಯ ಬಾಂಬ್ ಬ್ಲಾಸ್ಟ್ನ ತನಿಖೆ ಇನ್ನಷ್ಟು ನಡೀತಾ ಇದೆ. ಇನ್ನಷ್ಟು ಮಾಹಿತಿ ಬಂದಿದೆ. ಶಂಕಿತ ಉಗ್ರರು 8 ಜನ ದೇಶದ 4 ನಗರಗಳಲ್ಲಿ ಸ್ಫೋಟಕ್ಕೆ ಸಂಚು ರೂಪಿಸಿದ್ರು ಅಂತ ಸುದ್ದಿ. ನೆನ್ನೆ ನಾನು ಅಂತ ಇದ್ದೆ, ಇಟ್ ಕ್ಯಾನ್ ಬಿ ವೆರೈಟಿ ಆಫ್ ಥಿಂಗ್ಸ್. ಅದು ಏಕಕಾಲದಲ್ಲಿ ಆಗಬೇಕು ಅಂತ, ಹೀಗೀಗಾಗ್ಬೋದು ಹೀಗೀಗಾಗ್ಬೋದು ಪ್ಲಾನ್ ಇದ್ದಂಗಿದೆ ಇದು. ಯಾಕಂದ್ರೆ ಅಷ್ಟೊಂದನ್ನು ಸಂಗ್ರಹಿಸಲ್ಲ ಯಾರುವೆ ಅಂತ. ಏನಿಯೋ 32 ಕಾರ್ಗಳನ್ನು ಸಜ್ಜು ಮಾಡ್ಕೊಂಡಿದ್ರಂತೆ. ಅಂದರೆ ಆ ಪ್ಯಾನಿಕ್ಕನ್ನು ಕ್ರಿಯೇಟ್ ಮಾಡೋಕ್ಕೆ, ಗಾಬರಿಯನ್ನು ಮೂಡ್ಸೋಕ್ಕೆ ಎಲ್ಲ ಕಡೆ ಏಕಕಾಲದಲ್ಲ, ಅರ್ಧ ಗಂಟೆ ಹಿಂಗೆ ಅರ್ಧ ಗಂಟೆ ಹಾಗೆ ಆ ಥರ. i20 ಕಾರು, ಮಾರುತಿ ಬ್ರೀಜಾ, ಫೋರ್ಡ್ ಈಕೋ ಈ ಥರದ್ದೆಲ್ಲ ಕಾರ್ಗಳನ್ನೆಲ್ಲ ಸೇರಿದಂತೆ ಅದು 3 ವಶಪಡಿಸ್ಕೊಂಡಿದ್ದಾರೆ. ಈ ಥರದ್ದೇನೋ 32 ಕಾರ್ ಸಿದ್ಧಪಡಿಸಿದ್ರಂತೆ. ಸಿದ್ಧಪಡಿಸ್ಬೋದು, ದುಡ್ಡಿದ್ರೆ ಯಾರು ಬೇಕಾದ್ರೂ ಸಿದ್ಧಪಡಿಸ್ಬೋದು. ಡೆಡ್ಲಿ ಡಾಕ್ಟರ್ಗಳಾದ ಈ ಮುಜಾಮಿಲ್, ಆದಿಲ್, ಉಮರ್, ಶಾಹೀನ್ ಸ್ಫೋಟಕಗಳನ್ನು ಸಿದ್ಧಪಡಿಸೋ ವಸ್ತುಗಳಿಗೆ ಒಂದು 20 ಲಕ್ಷ ರೂಪಾಯಿ ದುಡ್ಡನ್ನು ಕೂಡ ಸಂಗ್ರಹಿಸಿದ್ರಂತೆ. ಅದಕ್ಕೆ ದೇಶದಲ್ಲಿ ಯಾರೋ ಇನ್ನೊಬ್ಬರದ್ದು ಮನೇನ ಹಾಳು ಮಾಡಬೇಕು ಅಂದ್ರೆ ಕಾಸು ಕೊಡೋರು ಇರಲ್ವಾ? ಇರ್ತಾರೆ. ಉತ್ತರ ಪ್ರದೇಶದ ಗುರುಗ್ರಾಮ, ಅಲ್ಲೆಲ್ಲ 20 ಕ್ವಿಂಟಾಲ್ಗೂ ಹೆಚ್ಚು NPK ರಸಗೊಬ್ಬರ ಅಂತ ತೊಗೊಂಡ್ರು. ದಿಸ್ ಈಸ್ ನಥಿಂಗ್ ಬಟ್ ಅದೊಂದು ಫಾರ್ಮುಲೇಟ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಈ ಡಾಕ್ಟರ್ ಜೊತೆಯಲ್ಲಿ ಇನ್ನೊಂದಿಬ್ಬರು ವೈದ್ಯರು ಕೂಡ ಯಾರೋ ಇದ್ರಂತೆ ಟಚ್ಚಲ್ಲಿ. ಅವ್ರನ್ನೂ ಇವತ್ತು NIA ವಶಕ್ಕೆ ಪಡ್ಕೊಂಡಿದ್ದಾರೆ ವಿಚಾರಣೆಗೆ. ಅವರು ಆರೋಪಿಗಳು ಬಾಂಬ್ ಬ್ಲಾಸ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ಅಲ್ಲ. ಈ ಮಧ್ಯೆ ಪಬ್ಲಿಕ್ ಟಿವಿಯ ವರದಿಗಾರರು ಪ್ರತಿನಿಧಿ 2900 kg ಸ್ಫೋಟಕ ಇಟ್ಟ ಸ್ಥಳಕ್ಕೆ ಹೋಗಿದ್ದರು. ಅದೊಂದು ಸುತ್ತ ಆಡ್ಕೊಂಬಂದು ಇದೆಂಗಿದೆ ನೋಡ್ರಪ್ಪ ಅಂತ ಹೇಳಿದ್ದಾರೆ. ಇಲ್ಲಿರುವಂಥ ಪ್ರದೇಶ ಹೇಗಿದೆ, ಇಲ್ಲಿನ ಚಿತ್ರಣ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಿದ್ದೀನಿ. ಕಳೆದ 2 ದಿನಗಳ ಹಿಂದೆ 2900 kgಯಷ್ಟು ಅಮೋನಿಯಂ ನೈಟ್ರೇಟನ್ನು ಈ ಮನೆಯಿಂದ ವಶಪಡಿಸಿಕೊಳ್ಳುವಂತಹ ಕೆಲಸವನ್ನು ಭದ್ರತಾ ಪಡೆಗಳು ಮಾಡಿದ್ವು. ನೋಡಿ, ಈ ಮನೆಯ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ಬೋದು. ಇದೊಂದು ರೀತಿ ಅಡಗು ತಾಣವಾಗಿ ಈ ಒಂದು ಮನೆಯನ್ನು ಬಳಸ್ಕೊಂಡಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಲ್ ಫಲಾಹ್ ಕಾಲೇಜ್ ಏನಿದೆ ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಒಂದು ಸಣ್ಣ ಗ್ರಾಮೀಣ ಪ್ರದೇಶದಲ್ಲಿ ಈ ಮನೆಯನ್ನ ಬಾಡಿಗೆ ಪಡೆದಿದ್ದಾರೆ. ನೋಡಿ, ಈ ಮನೆಗೆ ಸಂಪರ್ಕಿಸಬಹುದಾದಂತಹ ರಸ್ತೆಯ ಸ್ಥಿತಿ ಏನಾಗಿದೆ ಅನ್ನುವಂಥದ್ದನ್ನ ಗಮನಿಸಬಹುದು. ಒಟ್ಟು 3200 kgಯಷ್ಟು ಸ್ಫೋಟಕಗಳ ತಯಾರಿಗೆ ಬೇಕಾದಂತಹ ಅಮೋನಿಯಂ ಅನ್ನ ತಯಾರಿಯಾಗಿ ಇಲ್ಲಿ ಇಡಲಾಗಿತ್ತು. ಸರಿಸುಮಾರು 600 ರಿಂದ 700 ಸ್ಕ್ವೇರ್ ಫೀಟ್ನಲ್ಲಿ ನಿರ್ಮಾಣ ಮಾಡಿದಂಥ ಮನೆ ಆಗಿರುವಂಥದ್ದು. ಒಟ್ಟು 3 ರೂಮ್ಗಳು ಈ ಒಂದು ಮನೆಯಲ್ಲಿ ಇರುವಂಥದ್ದನ್ನು ಕೂಡ ಗಮನಿಸಬಹುದು. ನೀವೀಗ ಮನೆಯ ಹಾಲ್ನ ಚಿತ್ರಣಗಳನ್ನು ಗಮನಿಸ್ತಾ ಇದ್ದೀರಿ. ಅದಕ್ಕೆ ಹೊಂದಿಕೊಂಡಂತೆ ಮತ್ತೊಂದು ರೂಮ್ ಇರುವಂಥದ್ದು. ಈ ಮನೆ ಹೇಗಿದೆ ಅನ್ನುವಂಥದ್ದನ್ನು ಗಮನಿಸಬಹುದು. ಜನ ಇಲ್ಲಿ ಇರಲಿಕ್ಕೆ ಯೋಗ್ಯವಾದಂಥ ಸ್ಥಳ ಅಲ್ಲ, ಒಂದು ರೀತಿ ಪಾಳು ಬಿದ್ದ ಮನೆಯ ರೀತಿಯಲ್ಲಿ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ಹರಿಯಾಣ. ಅವ್ನಿಗೇನು ಗೊತ್ತಿರತ್ರಿ, ಯಾವನ ಬಂದ ಬಿದ್ದಿರೋ ಮನೆಗೆ ನಾನು ಬಾಡಿಗೆ ಕೊಡ್ತೀನಿ, ಕೊಡು ಒಂದು 500 ರೂಪಾಯಿ ಅಂತಂದ್ರೆ ಇಟ್ಟು ತಗೋಪ್ಪ ಅಂತ ಕೊಟ್ಟಿರ್ತಾನೆ. ಅವ್ನಿಗೇನು ಗೊತ್ತ, ಅವ್ನು ಅನ್ಲೆಸ್ ಈಸ್ ಪಾರ್ಟ್ ಆಫ್ ದ ರಿಂಗ್. ಕಾರು ಸ್ಫೋಟ ಪ್ರಕರಣ ಹೊಸ ತಿರುವನ್ನ ಪಡ್ಕೊಂಡಿದೆ. ಫರೀದಾಬಾದ್ನ ಅಲ್ ಫಲಾಹ್ ವಿವಿಯ ಕೋಣೆಯಲ್ಲಿ ಉಗ್ರರಾದ ಡಾಕ್ಟರ್ ಉಮರ್ ಮೊಹಮ್ಮದ್ ನಬಿ ಮತ್ತು ಡಾಕ್ಟರ್ ಮುಜಾಮಿಲ್ ಶಕೀಲ್ಗೆ ಸೇರಿದ 2 ಡೈರಿಗಳು ಪತ್ತೆಯಾಗಿವೆ. ಆ ಡೈರಿಗಳಲ್ಲಿ ಆಪರೇಷನ್ ಎಂಬ ಪದವನ್ನು ಪದೇ ಪದೇ ಬಳಕೆ ಮಾಡಿದ್ದಾರೆ. ಸ್ಫೋಟಕಗಳ ಬಳಕೆ ಕುರಿತು ಮೊಬೈಲ್ನಲ್ಲಿ ಪ್ಯಾಕೇಜ್ ಮತ್ತು ಶಿಪ್ಮೆಂಟ್ ಅಂತ ಕೋಡ್ ಬಳಸಿ ವಿದೇಶಿ ನಿರ್ವಾಹಕರೊಂದಿಗೆ ಸಂವಹನ ನಡೆಸಿರುವುದು ಕೂಡ ಬಯಲಾಗಿದೆ. ಈ ಪದಗಳನ್ನು ಅಮೋನಿಯಂ ನೈಟ್ರೇಟ್ ಆಕ್ಸೈಡ್ ಮತ್ತು ಇಂಧನ ತೈಲದಂತಹ ಸ್ಫೋಟಕಗಳಿಗೆ ಬಳಸ್ತಾ ಇದ್ರು ಅನ್ನಲಾಗ್ತಾ ಇದ್ದು, ಉಗ್ರರು ದೆಹಲಿಯಿಂದ ಸುಮಾರು 27 ಕಿಲೋಮೀಟರ್ ದೂರದ ಅಲ್ ಫಲಾಹ್ ವಿವಿಯನ್ನೇ ರಹಸ್ಯ ಕಾರ್ಯಾಚರಣೆಯ ಕಾರಸ್ಥಾನವನ್ನ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಕಾರಣ ಆ ವಿವಿ ಕ್ಯಾಂಪಸ್ನಲ್ಲೇ ಮತ್ತೊಂದು ಕಾರು ಕೂಡ ಪತ್ತೆಯಾಗಿದೆ. ಈ ಕಾರು ಕೂಡ ಆಕೆ ಏನಿದ್ದಾಳೆ ಡಾಕ್ಟರ್ ಶಾಹೀನ್, ಆಕೆಯ ಹೆಸರಿನಲ್ಲೇ ನೋಂದಣಿಯಾಗಿದೆ. ವಿವಿ ಆವರಣದಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಶೋಧವನ್ನು ನಡೆಸಿದೆ. ಸ್ಫೋಟಕಗಳಿಗೆ ಹುಡುಕಾಟ ನಡೆಸಿದೆ. 60ಕ್ಕೂ ಹೆಚ್ಚು ಕಾಶ್ಮೀರಿ ವಿದ್ಯಾರ್ಥಿಗಳಿಗೆ ನೋಟಿಸ್ ಕೂಡ ಕೊಡಲಾಗಿದೆ. ಈ ಆಸ್ಪತ್ರೆಯಲ್ಲಿ ಅಟ್ಲೀಸ್ಟ್ 2-3 ಡಾಕ್ಟರ್ಗಳು ಕೆಲಸ ಮಾಡಿದ್ದಾರೆ. ಅಲ್ ಫಲಾಹ್ ಯೂನಿವರ್ಸಿಟಿ ಅಥವಾ ಪಾಠ ಮಾಡಿದ್ದಾರೆ ಅಥವಾ ಏನೋ ಒಂದು ಪ್ರೊಫೆಸರ್ ಆಗಿದ್ದಾರೆ. ಇನ್ಯಾರೋ ಒಬ್ಬ ಅಲ್ಲಿ ಉಳ್ಕೊಂಡಿದ್ದಾರೆ. ಅವನು ರೂಮ್ 13, 12, 16, 26 ಎಷ್ಟೋ ಒಂದು ರೂಮೋ ಮನೇನೋ ಏನೋ ಒಂದು. ಆ ಪ್ಲೇಸನ್ನು ಆಯ್ಕೆ ಮಾಡಿಕೊಂಡಾಗ ಬಹು ಸಹಜವಾಗಿ ಅದು ಸೇಫ್ ಝೋನ್ ಆಗಿದೆ ಅವ್ರಿಗೆ. ಅದರಲ್ಲಿ ಭಾಳ ದೊಡ್ಡದಾಗಿ ಆಶ್ಚರ್ಯ ಪಡಬೇಕಾದ್ದೇನಿಲ್ಲ. ಅದರಲ್ಲಿ ಅದೇ ಯಾಕೆ ಆಯ್ಕೆ ಮಾಡಿದ್ರು. ಇಟ್ ಹಸ್ ಬಿಕಮ್ ಎ ಸೇಫ್ ಝೋನ್ ಫಾರ್ ದೆಮ್ ಬಿಕಾಸ್ ಇಟ್ ವಾಸ್ ಈಸಿ. ಅವರಿಗೆ ಹೊಸ ಸೇಫ್ ಝೋನ್ ಕ್ರಿಯೇಟ್ ಮಾಡೋದ್ರ ಬದಲು ಇರೋ ಜಾಗ ಈಸಿ. ನಂಬರ್ 1. ನಂಬರ್ 2, ಅಲ್ಲೇ ವರ್ಕ್ ಮಾಡ್ತಿದ್ದವ್ರು ಅದರಿಂದ ಅನುಮಾನಗಳು ಕಡಿಮೆ ಆಗ್ತಾ ಹೋಗುತ್ತವೆ. ಹೊಸದನ್ನು ಸೃಷ್ಟಿ ಮಾಡೋಕ್ಕೋದ್ರೆ ಅನುಮಾನಗಳು ಹೆಚ್ಚಾಗ್ಬೋದು. ಅಕ್ಕಪಕ್ಕದಲ್ಲಿ ಬೇರೆ ಕಡೆಯಿಂದ ಇಲ್ಲಿಂದನೋ ಇಲ್ಲಿ ಅನುಮಾನಗಳಿಲ್ಲ ಇಲ್ಲಿ, ಬಿಕಾಸ್ ದೇವರ್ ದೇರ್ ಆಲ್ರೆಡಿ. ಹಾಗಾಗಿ ಅಲ್ಲಿದೆ. ಎರಡನೇದು, ಈ ದಾಖಲೆ ಹಿಡಿದಿದ್ದಾರೆ. ಆ ದಾಖಲೆನಲ್ಲಿ ಹಿಂಗಿದೆ, ಹಂಗಿದೆ, ಪ್ಯಾಕೇಜ್ ಇದೆ, ಶಿಪ್ಮೆಂಟ್ ಇದೆ, ಬನಾನಾ ಅಂತಿದೆ, ಆ್ಯಪಲ್ ಅಂತಿದೆ ಅಂತ
ಎಲ್ಲ ನನಗೆ ಕೇಳಿ 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 ಸಾಕಾಗಿದೆ ನನಗೆ. ಆಲ್ ವಿ ನೀಡ್ ಈಸ್ ಇದನ್ನೆಲ್ಲ ನಾನು ಕೇಳಿಸ್ಕೊಂಡಿದ್ದಲ್ಲ, ಪಕ್ಕಾ ಎವಿಡೆನ್ಸಸ್ಸು ಗ್ಯಾದರ್ ಆಗಬೇಕು, ಹೊರಕ್ಕೆ ಬರ್ದಂಗೆ ನೋಡ್ಕೋಬೇಕು. 15 ದಿನಗಳ ಹೀಟ್ ಏನಿದೆ ಇವಾಗ ಮಾಧ್ಯಮಗಳಲ್ಲಿ, ಮತ್ತು ಇದು 15 ದಿನ ಆದಮೇಲೆ ಇರಲ್ಲ, ಇದು ಇನ್ನೊಂದು ಮಂತ್ ಆದಮೇಲೆ, ಆಗ ಏನೇನಾಗುತ್ತೆ ಅಂತ ನೋಡಬೇಕು. ಕೋರ್ಟ್ಗಳಿಗೆ ಹೋಗೋವಾಗಕ್ಕೆ ಇದು ಕರೆಕ್ಟಾಗಿ ತಯಾರಿ ಆಗಬೇಕಷ್ಟೆ. ಅದಾದರೆ ಬಚಾವು, ಇಲ್ಲಿದ್ರೆ ಆಚೆ ಬರ್ತಾರೆ ಅಷ್ಟೇ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದೆಹಲಿಯಲ್ಲಿ ಬಾಂಬ್ ಸ್ಫೋಟದಲ್ಲಿ 12 ಜನ ಸಾವನ್ನಪ್ಪಿದ್ರು. ದೊಡ್ಡ ಷಡ್ಯಂತ್ರ ಒಂದು ತಪ್ಪಿದೆ ಡಾಕ್ಟರ್ ಸಂದೀಪ್ ಚಕ್ರವರ್ತಿ ಅನ್ನೋ ಒಬ್ಬ IPS ಅಧಿಕಾರಿಯಿಂದ. ಕಾಂಗ್ರೆಸ್ನಲ್ಲಿ ಕೆಲವರು ಇದು ಫೇಲ್ಯೂರ್ ಇಂಟೆಲಿಜೆನ್ಸ್ ಅಂತ ಬುರುಡೆ ಬಿಟ್ಟಿರೋ ಕಚಡಾ ನಾಯಕರುಗಳಿದ್ದಾರೆ, ಹೆಸರು ಹೇಳಬೇಡ ಯಾರ್ದು, ಫೇಲ್ಯೂರ್ ಅಂತೆಲ್ಲ ಭಾಳ ಕಚಡಾ ಬುದ್ಧಿ ಇದು. ಐ ಟೆಲ್ ಯು, ಫೇಲ್ಯೂರ್ ಅಲ್ಲ, ಗ್ರೇಟೆಸ್ಟ್ ಸಕ್ಸಸ್ ಇದು. ನನ್ನ ಪ್ರಕಾರದಲ್ಲಿ, ನನ್ನ ಅನುಭವದಲ್ಲಿ ಹೇಳ್ತೀನಿ, ಇದು ಗ್ರೇಟ್ ಸಕ್ಸಸ್. ಕೇಂದ್ರ ಸರ್ಕಾರದಲ್ಲ ನಾನು ಹೇಳ್ತಿರೋದು, ಇಂಟೆಲಿಜೆನ್ಸ್ ಆ್ಯಂಡ್ ಪೊಲೀಸ್ ಅಧಿಕಾರಿಗಳಿಗೆ ಗ್ರೇಟ್ ಸಕ್ಸಸ್ ಇದು. ಯಾಕೆ ಅಂದರೆ ಈ ವರ್ಕಿಂದಾಗಿ ಈ ನೆಟ್ವರ್ಕ್ ಎಕ್ಸ್ಪೋಸ್ ಆಗದೆ ಇದ್ದಿದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. 2900 kg ಅಂದರೆ ಜೋಕ್ ಅಲ್ಲ, ಅದು ತಮಾಷೆ ಅಲ್ಲ ಅದು. ಹಾಗಾಗಿ ನನ್ನ ಪ್ರಕಾರ ಮುಂದೆ ಆಗಬಹುದಾದ್ದನ್ನು ತಪ್ಪಿಸಿರುವ ಅತಿ ದೊಡ್ಡ ಭಯಾನಕ ಘಟನೆಗಳ ಪಟ್ಟಿಯಲ್ಲಿ ಇದು ಒಂದಿರಬೇಕು. ಹಾಗಾಗಿ ಯು ಶುಡ್ ಕ್ರೆಡಿಟ್ ದೆಮ್. ಆಕ್ಚುಲಿ ನನ್ನ ಪ್ರಕಾರದಲ್ಲಿ ಅದಾಗಿದ್ದಕ್ಕೆ ಇದು ಹೊರಗೆ ಬಂದಿದೆ. ಅದರಲ್ಲಿ ಒಬ್ಬ ಆಫೀಸರು ಡಾಕ್ಟರ್ ಸಂದೀಪ್ ಚಕ್ರವರ್ತಿ, ಅದು ಏನವರು ಒಂದು ಪೋಸ್ಟರಿಂದ ಹಿಡ್ಕೊಂಡೋಗಿರೋದು. ಇದು ಕೇಳಿದ್ದೆ ನಾನು, ಈ ಸ್ಟೋರಿನ ಮೊನ್ನೆ ಕೇಳಿದೆ ನಾನು. ಒನ್ ಪೋಸ್ಟರ್, ಆ ಪೋಸ್ಟರ್ಲಿ ಇದ್ದಿದ್ದ ಕೆಲವು ವಾಕ್ಯಗಳು ಮತ್ತು ಮಾಹಿತಿ ಆಧಾರದಲ್ಲಿ ಹಿ ಬಿಕೇಮ್ ಡೌಟ್ಫುಲ್, ಅಲರ್ಟ್ ಆಗಿದೆ. ಅವರು ಡಾಕ್ಟರ್ ಅಂದರೆ ಅವರು PhD ಡಾಕ್ಟರ್ ಅಲ್ಲ, ಅವರು ರೆಗ್ಯುಲರ್ MBBS, ಅವರು ಡಾಕ್ಟ್ರೆ. ಈ ಅದಿಲ್ಗೆ ಮದುವೆ ಆಗೋ ಸಂದರ್ಭ ಇದು. ಅವನಿಗೆಲ್ಲೋ 5 ದಿನನೋ ಒಂದು ವಾರನೋ ಏನೋ ಆಗಿರ್ಬೇಕು ಮದುವೆ ಆಗಿ ನೆಕ್ಸ್ಟ್ ಡೇನೇ ಈ ಕಾರ್ಯಾಚರಣೆ ಇದಕ್ಕೆ ಬಂದಿರೋದು. ಅವನು ಕಟ್ಕೊಂಡವಳು ಅಷ್ಟೇ. ಅಕ್ಟೋಬರ್ 4 ಮದುವೆ. ಅದೇನೋ ಪೋಸ್ಟ್ರನ್ನು ಮಾಡಿದ್ದಾರೆ, ಅದನ್ನು ನೋಡಿದ್ದಾರೆ ಇವರು. ನೋಡಿ ಏನೋ ಹೆಚ್ಚು ಕಡಿಮೆ ಆಗ್ತಿದೆಯಲ್ಲ ಈ ಪೋಸ್ಟ್ರ್ ಇದು ಅಂತ ಹೇಳಿ ಯಾರ್ಯಾರು ಬಂದಿದ್ದಾರೆ ಇದಕ್ಕೆಲ್ಲ ನೋಡೋಣ ಅಂತ CCTVಲಿ ನೋಡಿದ್ದಾರೆ. ಆಮೇಲೆ ಒಂದಿಬ್ಬರನ್ನ ಕರೆಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆಗ ಅದಿಲ್ ಹೆಸರು ಹೊರಗೆ ಬಂದಿದೆ. ಅಲ್ಲಿಂದ ಅವನನ್ನು ಎಳ್ಕೊಂಬಂದಾಗ ಮುಜಾಮಿಲ್ಲು ಇದೆಲ್ಲ, ಡಾಕ್ಟರ್ ಶಹೀನಾ ಇದೆಲ್ಲ ಬಂದಿದೆ ಒಂದೊಂದಾಗಿ. ಅದಾಗ್ತಿದ್ದಂಗೆ 2900 kg ಇದು ಎಕ್ಸ್ಪೋಸ್ ಆಗ್ಬಿಟ್ಟಿದೆ. ಟಳಕ್ಕಂತ ಸೀಸ್ ಮಾಡಿಸಿದ್ದಾರೆ. ಅಲ್ಲಿಗೆ ಅರ್ಧ ಮುಗಿತು ಕತೆ ಇದರದ್ದು. ಹಾಗಾಗಿ ಅಲರ್ಟ್ ಇದ್ದಿದ್ದರಿಂದಾನೇ ನಾಳೆ ಆಗಬಹುದಾದ ಅನಾಹುತ ತಪ್ಪಿತ್ತೆಂದು ಸಂತೋಷ ಪಡಬೇಕು ಈ ಕೇಸಲ್ಲಿ. ಆ್ಯಕ್ಚುಲಿ ಫೇಲ್ಯೂರ್ ಅಲ್ಲ ಇದು, ಫೇಲ್ಯೂರ್ ಅಲ್ಲ ಇದು ಈ ಕೇಸ್ ನಾ ಹೇಳ್ತಿರೋದು. ಎಸ್, ಕೆಂಪುಕೋಟೆ ಬಳಿಯ ಬಾಂಬ್ ಸ್ಫೋಟದಲ್ಲಿ ಮೃತಪಟ್ಟವರ ಸಂಖ್ಯೆ 13ಕ್ಕೆ ಹೋಗಿದೆ. ಈ ಸ್ಫೋಟದಲ್ಲಿ ಆತ್ಮಾಹುತಿ ಬಾಂಬರ್ ಡಾಕ್ಟರ್ ಉಮರ್ ಮೃತಪಟ್ಟಿರುವುದು DNA ಮ್ಯಾಚ್ನಿಂದ ಗೊತ್ತಾಗಿದೆ. ಬಾಂಬ್ ಸ್ಫೋಟಕ್ಕೂ ಮುನ್ನ ರಾಮ್ಲೀಲಾ ಸಮೀಪ ಇರುವಂತಹ ಮಸೀದಿಗೂ ಡಾಕ್ಟರ್ ಉಮರ್ ಹೋಗಿದ್ದಾನೆ. ಸುಮಾರು 10 ರಿಂದ 15 ನಿಮಿಷಗಳ ಕಾಲ ಅಲ್ಲೇ ಕಳೆದಿದ್ದಾನೆ. ನಂತರ ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ಹೈವೇನಲ್ಲಿ ಇಡೀ ರಾತ್ರಿ ಕಾಲ ಕಳೆದಿದ್ದಾನೆ. ಕನಾಟ್ ರಸ್ತೆಯಲ್ಲಿ ಓಡಾಡಿರುವಂತಹ CCTVಯ ದೃಶ್ಯಗಳು ಕೂಡ ಲಭ್ಯವಾಗಿದೆ. ಈ ಮಧ್ಯೆ ಸ್ಫೋಟದ ತೀವ್ರತೆಗೆ ಸುಮಾರು 300 ಮೀಟರ್ ದೂರದ ಲಜಪತ್ ರಾಯ್ ಮಾರ್ಕೆಟ್ನ ಅಂಗಡಿಯೊಂದರ ಛಾವಣಿಯೊಂದರ ಮೇಲೆ ವ್ಯಕ್ತಿಯೊಬ್ಬನ ತೋಳು ಪತ್ತೆಯಾಗಿದೆ. ಈ ಮಧ್ಯೆ ದೆಹಲಿ ಸ್ಫೋಟ ಸಂಬಂಧ NIA ತನಿಖೆಯನ್ನ ಕರ್ನಾಟಕಕ್ಕೂ ಕೂಡ ವಿಸ್ತರಿಸಿದ್ದು, 5 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಬಂಧನವಾಗಿದ್ದಂತಹ ಡಾಕ್ಟರ್ ಬ್ರೇವ್ಗೂ ಇದಕ್ಕೂ ಸಂಬಂಧವಿದೆಯಾ ಅನ್ನೋ ಶಂಕೆ ನಡೀತಾ ಇದೆ. ಇನ್ನು ಜೊತೆಗೆ 2016ರಲ್ಲಿ NIAಯಿಂದ ಬಂಧಿಸಲ್ಪಟ್ಟು 6 ವರ್ಷ ತಿಹಾರ್ ಜೈಲಿನಲ್ಲಿದ್ದ ತುಮಕೂರು ನಗರದ PH ಕಾಲನಿ ನಿವಾಸಿ ಮುಜಾಹಿದ್ನನ್ನು ಕೂಡ ASP ವಿಚಾರಣೆ ನಡೆಸಿದ್ದಾರೆ. ಆಲ್ ರೈಟ್, ಲೆಟ್ ಅಸ್ ಸಿ ಇದು ಎಲ್ಲಿಗೆ ಹೋಗುತ್ತೆ ನೆಕ್ಸ್ಟು. ಇದರ ತನಿಖೆ ಅಥವಾ ಮತ್ತೊಂದು ಮಗದೊಂದು ಅನ್ನೋದನ್ನು ನಾನು ನೋಡಬೇಕು. ಇಟ್ಸ್ 1 ಮಾಡ್ಯೂಲ್ ಅಷ್ಟೇ. ಇದು ನಾಳೆ ಎಂಡೂ ಆಗಲ್ಲ, ನಾಳಿದ್ದಕ್ಕೆ ಕ್ಲೋಸು ಆಗಲ್ಲ. ಬಿಕಾಸ್ ಟೂ ಮೆನಿ ಪೀಪಲ್, ಈಗ ಫಾರ್ ಎಕ್ಸಾಂಪಲ್ ಇದು ಕಾಂಗ್ರೆಸ್ ಹೊಸ ಒಂದು ಇದು ಇಂಟರ್ನಲ್ ಡೊಮೆಸ್ಟಿಕ್ ಹೋಮ್ ಗ್ರೋನ್ ಟೆರರಿಸಮ್ ಯಾಕೆ ಬರ್ತಾ ಇದೆ? ಅಪ್ರೆಷನ್. ಏನು ಅಪ್ರೆಷನು? ನಿಮ್ಮ ತಲೆ ಏನು ಅಪ್ರೆಷನ್ನು? ಆಪ್ರೇಷನ್ ಅಂದ್ರೇನು? ಏನು ಆಪ್ರೇಷನ್ ಆಗಿರೋದೇನೀಗ ಅಲ್ಲಿ?
ಹೊರಗಡೆ ದೇಶದಲ್ಲಿ ಇದ್ದವನು ಬಂದು ಇಲ್ಲಿ CAA ಮೆಂಬರ್ಶಿಪ್ ತಗೊಂಡು ಅದು ಆಪರೇಷನ್ ಆಗತ್ತಾ? ಬಾಂಗ್ಲಾದೇಶದಿಂದ ಪುಕ್ಕಟೆ ಬಂದು ಕಳ್ಳಾಟದಲ್ಲಿ ಬಂದಿರೋ ಕಳ್ಳ ಕದೀಮ್ರೆಲ್ಲ ಬಂದು ಇಲ್ಲಿ ಇರೋಂಗಿಲ್ಲ ಅಂದ್ರೆ ಅದು ಆಪರೇಷನ್ ಆಗಬೇಕಾ? ಟ್ರಿಪಲ್ ತಲಾಕು ಕೂಡ್ದು ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂತ ಅದು ಆಪರೇಷನ್ ಆಗಬೇಕಾ? ಏನು ಆಪರೇಷನ್ ಅದು? ಚಿದಂಬರಮ್ಮು ಪ್ರಶ್ನೆ ಕೇಳಕ್ಕೆ ಈಗ ಪುರ್ಸೊತ್ತ ಕೂತಿದ್ದಾರೆ ರಿಟೈರ್ಮೆಂಟಲ್ಲಿ. ಇದು ಹೋಮ್ ಗ್ರೋನ್ ಟೆರರಿಸ್ಟು. ನಿಮ್ಮ ಕಾಲದಲ್ಲಿ ಇರಲಿಲ್ವಾ? ಪಂಜಾಬಲ್ಲಿ ಅಷ್ಟು ನಡೀತಲ್ಲ, ಅದೆಲ್ಲ ಯಾವ ಗ್ರೋನ್ ಅದು? ಅಸ್ಸಾಮಲ್ಲಿ ಅಷ್ಟು ನಡೀತಲ್ಲ, ಯಾವ ಗ್ರೋನ್ ಅದು? ನಕ್ಸಲೈಟ್ಸ್ ಅಷ್ಟು ನಡೀತಲ್ಲ, ಅದೆಲ್ಲ ಯಾವ ಗ್ರೋನ್ ಅದು? ಕತೆ ಕಾಯ್ತಿದ್ರು ಆಗೆಲ್ಲರೂ ಸರ್ಕಾರದಲ್ಲಿ ಇದ್ದವರೆಲ್ಲ. ಇವೆಲ್ಲ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಎವ್ರಿ ಕಂಟ್ರಿ. ಒಂದು ಕಾಲದಲ್ಲಿ ಅಮೆರಿಕದಲ್ಲಿ ಹೋಮ್ ಗ್ರೋನ್ ಇಲ್ಲ ಅನ್ಕೊಂಡಿದ್ರು, ಈಗ ಅಲ್ಲೂ ಸ್ಟಾರ್ಟ್ ಆಗಿದೆ ಯೋಚನೆ ಅವ್ರಿಗೆ. ಹೋಮ್ ಗ್ರೋನ್ ಇರಬಹುದು ಪಾಸಿಬಲಿ ನಮಗೂ ಒಳಗಡೆಯಿಂದ ಅಂತ. ಯಾವ ದೇಶದಲ್ಲಿಲ್ಲ. ಯಾವ ಆಪರೇಷನ್ ಮಾತಾಡ್ತಿದ್ದೀರಿ? ಇರಾನ್ನಲ್ಲಿ ಮುಸ್ಲಿಮರೇ ಇರಬಹುದಾದ ದೇಶ, ಅಲ್ಲಿ ಆಪರೇಷನ್ ಅಂತ ಭಾಳ ಜನ ಫೈಟಿಂಗ್ ಮಾಡ್ತಾರೆ. ಅಲ್ಲಿ ಯಾವ ಆಪರೇಷನ್ನು ಹಂಗಾರೆ? ಅವ್ರದ್ದೇನು? ಅವರೆಲ್ಲ ಏನವರು? ಅಲ್ಲ, ರಾಜಕೀಯ ಲಾಭಕ್ಕೆ ಬರೀ ಬುರ್ರೆ ಬಿಟ್ಕೊಂಡು ಪ್ರಶ್ನೆ ಕೇಳಿದ್ರೆ ಆಗಲ್ಲ. ಇಲ್ಲಿ ನೀವು ಕಡ್ದಿದ್ದೇನು ಹೇಳಬೇಕೆಲ್ಲ, ಅದನ್ನು ಕೇಳ್ತಾರಲ್ಲ. ಎಲ್ಲರೂ ಹೇಳಬೇಕು. ಹಾಗಾಗಿ ಇದು ಎಂಡ್ ಆಗದೇ ಇರೋದು. ನಾಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೂ ಅಪ್ಪಿತಪ್ಪಿ ಬರ್ಬೋದೇನೋ ಗೊತ್ತಿಲ್ಲ, ಐ ಡೋಂಟ್ ನೋ. ಏನು BJP ಏನು ಸೂರ್ಯಚಂದ್ರ ಇರೋವರೆಗೆ ಪರ್ಮನೆಂಟ್ ಆಗಬೇಕು ಅಂತ ಏನು ರೂಲ್ ಇಲ್ವಲ್ಲ ಇಲ್ಲಿ. ನೀವೇ ಬರ್ಬೋದೇನೋ ಅಧಿಕಾರಕ್ಕೆ. ನೀವು ಬಂದಾಗ ಒಂದೇ ಒಂದು ಇನ್ಸಿಡೆಂಟ್ ನಡೆದ್ಬಿಟ್ರೆ ನಾವೆಲ್ಲ ಹಂಗೆ ಪಬ್ಲಿಕ್ ಸ್ಪೇಸಿಗೆ ಬಂದು ಕತ್ಕಾಕೊಂಬಿಟ್ಟು ನೇಣಾಕೊಂಬಿಡ್ತೀವಿ ಅಂತ. ಹೇಳ್ರಪ್ಪ ನೋಡೋಣ ಅದು ಯಾರು ಹೇಳ್ತೀರಿ ಅಂತ ನೋಡಬಿಡ್ತೀನಿ ನಾನುವೇ. ಸುಮ್ಮನೆ ಬಿಡ್ತಾ ಇರಬೇಡಿ ರೈಲನ್ನು. ಚಿದಂಬರಮ್ಮು ಕಾಂಗ್ರೆಸ್ಸು ರಾಹುಲ್ ಗಾಂಧಿ ಅಥವಾ ಯಾರ್ಯಾರನ್ನೋ ನೋಡಿಕೊಂಡು ಪಾಕಿಸ್ತಾನ ತನ್ನ ನಿಲುವುಗಳನ್ನು ತೀರ್ಮಾನ ಮಾಡಲ್ಲ. ಪಾಕಿಸ್ತಾನದಲ್ಲೇ ಆಗ್ತಿಲ್ಲ ಆಪರೇಷನ್, ಅಲ್ಲಿ ಬಲೂಚ್ ಆಪರೇಷನ್, ಖೈಬರ್ ಪಖ್ತೂನ್ವಾ ಪ್ರಾಂತ್ಯದಲ್ಲಿ ಆಪರೇಷನ್, ಅವರೇ ಎದುರಿಸ್ತಾ ಇದ್ದಾರೆ. ಪಂಜಾಬಿಗಳದ್ದು ಸಿಂಧಿಗಳದ್ದು ಆಟಾಟೋಪ ಆಪರೇಷನ್. ಅಲ್ಲೋಗಿ ಬನ್ನಿ, ಮನೆ ಟೈಪೇ ಅನ್ನಿಸ್ತು ಅಂದಿದ್ರಲ್ಲ ಯಾರೋ ಒಬ್ರು, ಅವ್ರನ್ನು ಕರ್ಕೊಂಡೋಗಿ ಜೊತೆಯಲ್ಲಿ